ಬಗ್ಗೆ ಮಾತನಾಡಲಿಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ಕಾರ. ನಮಸ್ತೆ. ಜ್ಞಾನವಾಪಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಹಿಂದೂ ಅರ್ಜಿದಾರರ ವಾದ, ಮತ್ತೊಂದು ಕಡೆಯಲ್ಲಿ ಸರ್ವೆಯನ್ನ ಮಾಡಬಾರದು ಅನ್ನೋ ಮುಸ್ಲಿಮರ ವಾದ. ಸದ್ಯಕ್ಕೆ ಮುಸ್ಲಿಂ ಪರವಾಗಿ ಸಲ್ಲಿಕೆಯಾಗಿದ್ದ ಅಷ್ಟು ಅರ್ಜಿಗಳನ್ನ ಕೂಡ ತಿರಸ್ಕರಿಸಿದೆ ಅಲಹಾಬಾದ್ ಹೈಕೋರ್ಟ್. ತಮ್ಮ ಪ್ರತಿಕ್ರಿಯೆ ಬಗ್ಗೆ? ಇದು ಒಳ್ಳೆಯ ಸೂಚನೆ. ಅಂತಂದ್ರೆ ನಾವು ಮೂರು ದೇವಸ್ಥಾನಗಳ ಮಂದಿರಗಳ ಬಗ್ಗೆ ನಮ್ಮ ಆರಂಭದಿಂದ, ಇವತ್ತಲ್ಲ, ಸುಮಾರು 500 ವರ್ಷಗಳಿಂದ ನಮ್ಮ ಚರ್ಚೆ ಇತ್ತು. ಆ ಚರ್ಚೆಯ ಭಾಗದಲ್ಲಿ ಒಂದು ಕಡೆ ಜ್ಞಾನವಾಪಿ ಮಸೀದಿಯ ವಿಷಯದಲ್ಲಿ ಕಾಶಿ ವಿಶ್ವನಾಥನ ಮಂದಿರದ ವಿಷಯವಾಗಿ ಚರ್ಚೆ ಇತ್ತು, ಮಥುರಾ ವಿಷಯದಲ್ಲಿ ಚರ್ಚೆ ಇತ್ತು, ಅಯೋಧ್ಯ ವಿಷಯದಲ್ಲಿ ಚರ್ಚೆ ಇತ್ತು. ಈಗಾಗಲೇ ಅಯೋಧ್ಯ ವಿಷಯ ನಮಗೆ ಪೂರಕವಾಗಿ ಬಂದಿದ್ದೆ. ಮಥುರಾ ಜನ್ಮಭೂಮಿಯ ವಿಷಯದಲ್ಲಿ ಈಗ ಸರ್ವೆಗೆ ಹೈಕೋರ್ಟ್ ಸಮ್ಮತಿ ಮಾಡಿದೆ. ಇನ್ನು ಜ್ಞಾನವಾಪಿ ಮಸೀದಿ ವಿಷಯದಲ್ಲಿ ಅದು ಮಸೀದಿ ಅಲ್ಲ, ಅಲ್ಲಿ ಶೃಂಗಾರ ಗೌರಿಯ ಸಾನ್ನಿಧ್ಯ ಇದೆ, ಅದನ್ನ ನಮ್ಮ ಮಾತೆಯಂದಿರು ಪೂಜೆ ಮಾಡ್ತಾರೆ ಎನ್ನುವುದಕ್ಕೆ ಹಲವು ನಿದರ್ಶನಗಳು, ಇತಿಹಾಸಗಳು ಇದ್ದಾವೆ. ಈ ವಿಷಯವಾಗಿ ಪಾರ್ಥಸಾರಥಿ ಜೈನ್ ಅವರು ಅದರ ಬಗ್ಗೆ ಒಂದು ತಕರಾರು ಅರ್ಜಿಯನ್ನು ಹಾಕಿದಾಗ ಅಲಹಾಬಾದ್ ಹೈಕೋರ್ಟ್ ಅದನ್ನ ಮಾನ್ಯ ಮಾಡಿತ್ತು. ಅದಕ್ಕೆ ಬೇಕಾದ ವಿಷಯಗಳನ್ನ ಅಲಹಾಬಾದ್ ಕೆಳಗಿನ ನ್ಯಾಯಾಲಯಕ್ಕೆ ಆದೇಶ ಮಾಡಿತ್ತು, ಜಿಲ್ಲಾ ನ್ಯಾಯಾಲಯಕ್ಕೆ ಆದೇಶ ಮಾಡಿತ್ತು. ಇದಕ್ಕೆ ಏನು ಬೇಕು ಅದನ್ನ ನೀವು ವಿಷಯಗಳನ್ನ ಬೇಕು ಅನ್ನುವ ಆಧಾರಗಳ ಅನುಸಂಧಾನದಿಂದ ಇವತ್ತು ಅಲಹಾಬಾದ್ ಹೈಕೋರ್ಟ್ ಅದಕ್ಕೆ ಮಾನ್ಯ ಮಾಡಿದೆ. ಈಗ ತಕರಾರು ಅರ್ಜಿಗಳನ್ನ ಬೇರೆ ರೀತಿಯಲ್ಲಿ ಅಂಜುಮನ್ ಇಂತೆಹಾಜ್ ಏನು ಅಲ್ಲಿ ವಿವಾದಾತ್ಮಕವಾಗಿರುವಂತಹ ವಿಷಯಗಳನ್ನ ಕೆದಕ್ಲಿಕ್ಕೆ ಅವರೇನು ಅರ್ಜಿ ಹಾಕಿದ್ದಾರೆ ಆ ಅರ್ಜಿಯನ್ನ ತಿರಸ್ಕರಿಸಿದೆ. ಇದು ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ. ಹಾಗಾಗಿ ನಮ್ಗೆ ನೋವೇನು ಅಂತಂದ್ರೆ ಎಲ್ಲ ವಿಷಯಗಳನ್ನ ನಾವು ಕಾನೂನಾತ್ಮಕವಾಗಿನೇ ತಗೊಳ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆಯಲ್ಲ, ಇದನ್ನ ಜಾಮಿಯಾ ಮಸೀದಿಯವರು ಅಥವಾ ಈ ಬೇರೆ ಬೇರೆ ಅಂಜುಮನ್ ಸಂಸ್ಥೆಯವರೆಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಇದು ಭಾರತ ದೇಶ ಆಗಿರುವುದರಿಂದ, ಇದು ಪ್ರಜಾಪ್ರಭುತ್ವ ದೇಶವಾಗಿರುವುದರಿಂದ ಇಲ್ಲಿ ಎಲ್ಲ ಪ್ರಜೆಗಳಿಗೆ ಅವರವರದ್ದಾದ ಹಕ್ಕಿದೆ. ಆ ಹಕ್ಕನ್ನ ಮಾನ್ಯ ಮಾಡಬೇಕು ಅಂತ ನಾವು ಕಳಕಳಿಯನ್ನ ಮಾಡಿಕೊಳ್ತೇವೆ. ಈಗ ಒಂದು ಕಡೆಯಲ್ಲಿ 6 ತಿಂಗಳ ಒಳಗಾಗಿ ಇದರ ವಿಚಾರಣೆಯನ್ನ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ವಾರಣಾಸಿ ಕೋರ್ಟ್ಗೂ ಕೂಡ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ತೀರ್ಪಿನ ಆದೇಶಗಳನ್ನ ಅನ್ವಯಿಸಿ ನೋಡೋದಾದ್ರೆ ಹಿಂದೂ ಅರ್ಜಿದಾರರ ಪರವಾಗಿ ಬಹುತೇಕ ಬರ್ತಾ ಇದೆ. ಅಂತಿಮವಾಗಿ ಯಾವ ರೀತಿ ತೀರ್ಪು ಬರುತ್ತೋ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಇವಾಗ ಬಹುತೇಕ ಹಿಂದೂ ಅರ್ಜಿದಾರರ ಪರವಾಗಿ ಬರ್ತಾ ಇದೆ. ಉತ್ತಮವಾದ ಬೆಳವಣಿಗೆ ಅಂತ ತಮಗನ್ನಿಸುತ್ತೋ? ಯಾಕಂತಂದ್ರೆ ಆಲ್ರೆಡಿ ಮತ್ತೊಂದ್ ಕಡೆಯಲ್ಲಿ ಗಮನಿಸೋದಾದ್ರೆ ಆಲ್ರೆಡಿ ಅಲ್ಲಿ ಮಸೀದಿ ಇದೆ, ಅಲ್ಲೂ ಒಂದು ಧರ್ಮದವರ ನಂಬಿಕೆ ಇದೆ, ಆಸ್ಥೆ ಇದೆ, ಅವರ ಪ್ರಾರ್ಥನೆಗಳ ಸಲ್ಲಿಕೆ ಆಗ್ತಾ ಇದೆ. ಮತ್ತೊಂದು ಧರ್ಮದ ಮೇಲಿನ ಪ್ರಹಾರ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾ ಇದನ್ನ, ಹೇಗೆ ಅಂತ ಹೇಳಿ? ಸ್ಮಿತಾಜಿ, ಒಂದು ಮಾತನ್ನ ತಮ್ಮ ಗಮನಕ್ಕೆ ತರುವಂತದ್ದು, ಪ್ರಸ್ತುತವಾಗಿರುವಂತಹ ಈ 3 ಮಂದಿರಗಳನ್ನ ಹಿಂದೆ ಔರಂಗಜೇಬ ಒಂದು ಕಡೆ ಒಡೆದು ಹಾಕಿರೋದು, ಇನ್ನೊಂದು ಕಡೆಗೆ ಅಕ್ಬರ್ನ ಮಂತ್ರಿ ಆಗಿರತಕ್ಕಂತ ಮೀರ್ ಖಾಸಿಂ ಅನ್ನುವಂತಹ ಅವನು ಒಡೆದು ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಮೀರ್ ಬಾಕಿರ್ ಅನ್ನುವಂತಹ ಔರಂಗಜೇಬನ ಮಂತ್ರಿ ಒಡೆದು ಹಾಕಿರುವಂತಹ ಇತಿಹಾಸಗಳನ್ನ ನಾವು ಕುರುಹುಗಳಾಗಿ ಕಾಣ್ತಾ ಇರ್ತೇವೆ. ಈ ಕುರುಹುಗಳು ಎಲ್ಲಿದೆ? ಈಗ ತಾವುಗಳು ಗಮನಿಸಿದ ಹಾಗೆ ಗೋಲ್ ಗುಂಬಸನ್ನ ಇವರು ನಿರ್ಮಾಣ ಮಾಡಿರೋದು ದೇವಸ್ಥಾನದ ಐತಿಹಾಸಿಕ ಕುರುಹಿನ ಮೇಲೆ ಅವರು ನಿರ್ಮಾಣ ಮಾಡಿದ್ದಾರೆ. ಈಗ ದೇವಸ್ಥಾನವನ್ನ ಪೂರ್ತಿ ಒಡೆದು ಅದರ ಕಳೆಬರಗಳನ್ನ ತೆಗೆದು ಅಥವಾ ಅದರ ಪ್ರಾಚ್ಯ ವ್ಯವಸ್ಥೆಯನ್ನ ಪೂರ್ತಿ ನಾಶ ಮಾಡಿ ಇವರೇನು ಮಾಡಿಲ್ಲ. ಅರ್ಧಂಬರ್ಧ ಅಂದ್ರೆ ಹಿಂದೂಗಳನ್ನ ಅವಹೇಳನ ಮಾಡಬೇಕು, ನಿಮ್ಮ ಮೇಲೆ ನಮ್ಮ ಅಸ್ತಿತ್ವ ಇದೆ ಎನ್ನುವುದನ್ನ ತೋರಿಸಿಕೊಳ್ಳಿಕ್ಕೆ, ಹಿಂದೂಗಳನ್ನ ಅವಮಾನ ಮಾಡಲಿಕ್ಕೆ ಅಂತಹ ಕುರುಹುಗಳನ್ನ ಅವರು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಿಮ್ಗೆ ತುಂಬಾ ಉದಾಹರಣೆಗಳು ನಮ್ಮ ಭಾರತ ದೇಶದಲ್ಲಿ ಸಿಗತ್ತೆ. ಈ ವಿಷಯವನ್ನ ನಾವು ಗಮನಕ್ಕೆ ತಂದಾಗ ನಮ್ಮ ಸ್ವಯಂ ಆಡಳಿತವಿದ್ದಂತಹ ಕ್ಷೇತ್ರಾವಾರು ವ್ಯವಸ್ಥೆಯ ಮೇಲೆ ಇವರುಗಳು ದುರಾಡಳಿತ ಮಾಡಿರುವುದನ್ನ ಜನತೆ ಮನಗಾಣಬೇಕು. ಅವರು ಹೇಳುವಾಗ 1947ರ ಯಾವುದೋ ಒಂದು ಆದೇಶವನ್ನ ಅವರು ಮನಗಾಣಿಸ್ತಾರೆ. ಅಂತಂದ್ರೆ ಇದ್ದದ್ದು ಇದ್ದ ಹಾಗೆ ಇರಬೇಕು, ಯಾರು ಯಾರ ಮೇಲೂ ಕೂಡ ಇದು ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಯಾವ ವ್ಯವಸ್ಥೆಯನ್ನ ಇವರು ದುರಾಡಳಿತ ಮಾಡಿ ಅದನ್ನ ಹೊಡೆದು ಹಾಕಿ ಅದರ ಮೇಲೆ ಅವಶೇಷಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಇದು 3 ಕೂಡ ಹಿಂದೂಗಳ ಧಾರ್ಮಿಕ ನಂಬಿಕೆಯ ಮತ್ತೆ ಮೋಕ್ಷದ ಕ್ಷೇತ್ರ. ಸರಿ, ಧನ್ಯವಾದ ಸ್ವಾಮೀಜಿಗಳೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.